ಹಾಯ್ ಹಲೋ ನಮಸ್ತೆ. ರತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮನೇಲಿ ಕಡಲೆಬೇಳೆ ವಡೆ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 1 kg ಕಡಲೆಬೇಳೆನ ತೊಗೊಂಡಿದ್ದೀನಿ. 1 kg ಕಡಲೆಬೇಳೆನ ಚೆನ್ನಾಗಿ ವಾಶ್ ಮಾಡಿ 1 hour ನೆನೆ ಹಾಕಿಟ್ಟಿದ್ದೀನಿ. 1 hour ಆದಮೇಲೆ ನೆಂದಿದೆಯಾ ಅಂತ ಚೆಕ್ ಮಾಡಿ ನಾವು ಅದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇಲ್ಲ ಅದನ್ನು ಸೋರ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಸೋರಬೇಕು. ಇದು ಯಾವುದೇ ನೀರಿನ ಅಂಶ ಇದರಲ್ಲಿ ಇರಬಾರ್ದು. ಹಾಗಾದರೆ ಮಾತ್ರ ವಡೆ ಗರಿ ಗರಿಯಾಗಿ ಬರುತ್ತೆ. ಈ ಸ್ಟೆಪ್ ಮಿಸ್ ಮಾಡೋ ಹಾಗೆ ಇಲ್ಲ. ಇದು ಸೋರೋ ಅಷ್ಟರಲ್ಲಿ ನಾವು ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಹೆಚ್ಕೋಬೇಕು. ಚಿಕ್ಕದಾಗಿ ಹೆಚ್ಚಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಆಪ್ಷನಲ್ ಇಲ್ಲಿ. ಯಾಕಂದರೆ ಮಕ್ಕಳು ತಿಂತಾರೆ ಅಂದರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ಹಾಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಉಂಡೆ ಮೆಣಸು, ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು 10 ಒಣಮೆಣ್ಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಎಲ್ಲನೂ ಒಂದು ಸ್ವಲ್ಪ ಅರಿಶಿನದ ಪುಡಿ, ಉಪ್ಪನ್ನು ಹಾಕಿ 1-2 ರೌಂಡ್ ರುಬ್ಕೊಳ್ಳಿ. ಅದೊಂದು 2 ರೌಂಡ್ ರುಬ್ಬಿದ ಮೇಲೆ ಒಂಚೂರು ಚಕ್ಕೆ ಲವಂಗನೂ ಹಾಕಿ, ಅದಕ್ಕೆ ಚಕ್ಕೆ ಲವಂಗ ಹಾಗೇನಾದರೂ ಹಾಕಿ, ಇಲ್ಲ ನಾನು ಇಲ್ಲಿ ಪುಡಿ ಹಾಕ್ತಾಯಿದ್ದೀನಿ, ಪುಡಿ ಇದ್ರೂ ಓಕೆ ಹಾಕಿ 1-2 ರೌಂಡ್ ರುಬ್ಬಿ. ತರಿ ಇದ್ರೂ ಓಕೆ. ಅದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳಿ. ಅದೇ ಜಾರಿಗೇ ನಾವಿಲ್ಲಿ ಸೋರ್ ಹಾಕಿದ್ವಲ್ಲ ಕಡಲೆಬೇಳೆ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಆ್ಯಂಡ್ ಸ್ವಲ್ಪ ಇದು ಎರಡನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೊತಾ ಬರೋಣ. ನೀರು ಯಾವುದೇ ಕಾರಣಕ್ಕೂ ಹಾಕೋಬಾರ್ದು. ಯಾಕಂದರೆ ನೀರು ಹಾಕಿದ್ರೆ ಇದು ಫುಲ್ ಮೆತ್ತಗಾಗ್ಬಿಡುತ್ತೆ. ನಿಮಗೆ ತಟ್ಟಕ್ಕಾಗಲಿ ಆ ಕ್ರಿಸ್ಪಿನೆಸ್ ಆಗಲಿ ಬರಲ್ಲ. ಸೊ ಇಲ್ಲಿ ನೀರು ಹಾಕ್ಕೊಳ್ದೇ ಸ್ವಲ್ಪನೇ ರುಬ್ಕೊಳ್ಳಿ. ನಿಮ್ಗೆ ಅದು ರುಬ್ಕೋಬೋದು. ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಳ್ಳಿ. ಹಾಗೆ ಪ್ರತಿ ಸತಿನೂ ಜಾರಲ್ಲಿ ಹಾಕ್ಕೊಳ್ತಾ ಇರೋವಾಗ ನಾವು ಚಟ್ನಿ ಹಾಕ್ಕೊಂಡು ರುಬ್ಕೊಂಡು ಬರೋಣ. ಎಲ್ಲ ರುಬ್ಬಿದ ಮೇಲೆ ನಾವಿಲ್ಲಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಒಳ್ಳೆ ಘಮ ಅಂತಿರೋ ಈಗ ತಾನೇ ತೊಗೊಬಂದಿರೋಂಥ ನಾಟಿ ಕರಿಬೇವು ಸಿಕ್ಕಿದೆ. ಸೊ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಎಣ್ಣೆನ ಕಾಯಕ್ಕೆ ಬಿಡೋಣ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದು ಪ್ಲಾಸ್ಟಿಕ್ ಕವರು, ಇಲ್ಲಾಂದರೆ ಒಬ್ಬಟ್ಟು ತಟ್ತೀವಲ್ವ ಆ ಸಿಲ್ವರ್ ಪೇಪರು ಆ ಥರದ್ದು, ಇಲ್ಲ ಅಂದರೆ ನಿಮ್ಗೊಂದು ಕರ್ಶಿಫ್, ನಾವೆಲ್ಲ ಕರ್ಶಿಫ್ ಯೂಸ್ ಮಾಡ್ತೀವಿ. ಬಟ್ ನಿಮಗಿಲ್ಲಿ ಏನು ಅರ್ಜೆಂಟಾಗಿ ಸಿಗಲ್ಲ ಅಂತ ನಾನಿಲ್ಲಿ ಪೇಪರ್ನ ಯೂಸ್ ಮಾಡಿದ್ದೀನಿ, ಪ್ಲಾಸ್ಟಿಕ್ ಪೇಪರು. ಈ ಪ್ಲಾಸ್ಟಿಕ್ಕಲ್ಲೇ ಹಾಕ್ಕೊಂಡು ತಟ್ಟಿದ್ರೆ ನಿಮಗದು ಎತ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ. ಅದನ್ನು ಎತ್ತು ನಿಧಾನಕ್ಕೆ ಎಣ್ಣೆ ಒಳಗಡೆ ಬಿಡಬೇಕು. ಎಣ್ಣೆ ಕಾದಿದೆಯಾ ಅಂತ ಒಂದು ಸಲ ಟೆಸ್ಟ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಬಿಡಿ. ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ. ಎರಡೂ ಕಡೆನೂ ಈಕ್ವಲಾಗಿ ಬೇಯಬೇಕು. ಹಾಗಾಗಿ 1-2 ನಿಮಿಷ ಆದಮೇಲೆ ನಾವು ಉಲ್ಟಾ ಹಾಕ್ಕೊಳ್ಳೋಣ. ಇದನ್ನು ಉಲ್ಟಾ ತಿರುವಿ ಹಾಕಿ ಬೇಯಿಸಬೇಕು. ಎರಡೂ ಕಡೆನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದು ಬೇಯಬೇಕು. ಸ್ವಲ್ಪ ಸ್ಲೋನಲ್ಲೇ ಇರಲಿ, ಉರಿ ಜಾಸ್ತಿ ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಆಗೋ ಥರ ಬೇಯಿಸ್ಕೊಳ್ಳಿ. ಈಗ ಗೋಲ್ಡನ್ ಬ್ರೌನ್ ಆಗಿದೆ, ನಾನು ತೆಗಿತಿದ್ದೀನಿ. ಇದ್ರ ಜೊತೆಗೆ ಒಂದೊಳ್ಳೆ ಪಾಯಸನೋ ಇಲ್ಲ ಒಂದೊಳ್ಳೆ ಟೀನೋ ಕಾಫಿನೋ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು.